ಇವಾಗ ಡೆಂಗ್ಯೂ ಆಯ್ತು, ಅದು ಸೊಳ್ಳೆಯಿಂದ ಹರಡುವಂತಹ ಕಾಯಿಲೆ. ಹಾಗೆ ಈಗ ಝಿಕಾ ವೈರಸ್ ಅನ್ನೋದು ನಮ್ಮ ರಾಜ್ಯದಲ್ಲಿ ಕೂಡ ಕಾಣಿಸ್ಕೊಂಡಿದೆ. ಇಷ್ಟಕ್ಕೂ ಝಿಕಾ ವೈರಸ್ ಅಂದ್ರೆ ಏನು? ಹೇಗೆ ಡೆಂಗ್ಯೂಗೆ ಅಂತ ಹೇಳಿ ಒಂದು ಸೊಳ್ಳೆನ ನೀವು ಹೇಳಿದ್ರಿ ಸಹ, ಝಿಕಾ ವೈರಸ್ಗೂ ಅದೇ ಸೊಳ್ಳೆ ಕಾರಣನಾ ಅಥವಾ ಇದೇ ಬೇರೆ ಲಕ್ಷಣಗಳಿದ್ಯಾ? ಇಲ್ಲಮ್ಮ, ಇದು ಭಾಳ ಇಂಪಾರ್ಟೆಂಟ್ ನೀವು ಕೇಳಿದ್ದು. ನಾನು ಜನರಲ್ ಆಗಿ ವೈರಲ್ ಕಾಯಿಲೆಗಳು ಹೆಂಗೆ ಬರ್ತವೆ ಅಂದರೆ, ಇಲ್ಲದ್ರೆ ಅನಿಮಲ್ಸಿಂದ ಬರ್ತವೆ, ಇಲ್ಲಾಂದರೆ ಗಾಳಿಯಿಂದ ಬರುತ್ತೆ, ಇಲ್ಲ ಅಂದರೆ ವೆಕ್ಟರ್ ಅಂತೀವಿ, ಮಸ್ಕಿಟೋ ಬೈಟ್, ಮಸ್ಕಿಟೋ ಕಚ್ಚೋದ್ರಿಂದ. ಅದರೊಳಗಾಗಿ ಸೊಳ್ಳೆಗಳು ಅನೇಕ ರೀತಿ ಇದ್ದಾವೆ. ನಮಗೆ ಭಾಳ ಇಂಪಾರ್ಟೆಂಟ್ ಸೊಳ್ಳೆ ಅಂದರೆ ಅನಾಫಿಲಿಸ್ ಮಸ್ಕಿಟೋ. ಅದು ರಾತ್ರಿ ಕಚ್ಚುವ ಸೊಳ್ಳೆ, ಅದರಿಂದ ಮಲೇರಿಯಾ ಬರ್ತಿತ್ತು. ಬಟ್ ಈಗ ಹಗಲು ಕಚ್ಚುವ ಸೊಳ್ಳೆ, ಅದರೊಳಗೆ ಹಗಲತ್ತು ಕಚ್ಚುವ ಸೊಳ್ಳೆ ಅಂದರೆ ಈಡಿಸ್, AEDES, ಈಡಿಸ್ ಈಜಿಪ್ಷಿಯೆ ಅಂತೀವಿ ನಾವು. ಈ ಸೊಳ್ಳೆ ಕಚ್ಚೋದ್ರಿಂದ 3-4 ಥರ ಬರ್ತಾರೆ. ಡೆಂಗ್ಯೂ ಒಂದು, ಚಿಕನ್ ಗುನ್ಯಾ ಒಂದು, ಝೀಕಾ ಒಂದು. ಇವೆಲ್ಲ ಈ ಸೊಳ್ಳೆ ಕಚ್ಚುವುದರಿಂದ ಬರುವಂಥದ್ದು. ಏನಂದರೆ ಡೆಂಗ್ಯೂ ಕಂಪೇರ್ ಮಾಡಿದರೆ ಝೀಕಾ ಕಾಯಿಲೆ ತುಂಬ ಸೀರಿಯಸ್ ಅಲ್ಲ. ಸೊ ಈ ಮಸ್ಕಿಟೋ ಅದು ಅದಕ್ಕೇ ಜನಗಳಿಗೆ ಏನು ಎಚ್ಚರ ಅಂದರೆ, ಇದು ನೋಡಿ ಮಳೆ ಬೀಳ್ತಾ ಇದೆ, ನೆನ್ನೆ ಮೊನ್ನೆ ಬಿತ್ತು. ಈ ಕಾಲದಲ್ಲಿ ಬರುವಂಥ ಕೆಲವು ವೈರಲ್ ಕಾಯಿಲೆಗಳಲ್ಲಿ ಮೋಸ್ಟ್ ಡೇಂಜರಸ್ ಈಸ್ ಡೆಂಗ್ಯೂ. ಅದು ಬಿಟ್ಟರೆ ಅದೇ ರೀತಿಯ ಈ ಝೀಕಾ ಇವೆಲ್ಲ ತುಂಬ ಸೀರಿಯಸ್ ಅಲ್ಲ, ಬಟ್ ಅದು ಕಚ್ಚೋದ್ರಿಂದನೇ ಬರೋದು. ಆದ್ದರಿಂದ ದಯವಿಟ್ಟು ನಿಮ್ಮ ಮನೆ ಸುತ್ತಮುತ್ತ ಫ್ರೆಶ್ ವಾಟರ್ನೊಳಗೆ ಮೊಟ್ಟೆ ಇಡುವಂಥ ಮಸ್ಕಿಟೋ ಇದು. ಅನಾಫಿಲಿಸ್ ಹಂಗಲ್ಲ, ಅದು ಮೋರಿಯೊಳಗೆಲ್ಲ ಮೊಟ್ಟೆ ಇಡುತ್ತೆ. ಬಟ್ ಈ ಪರ್ಟಿಕ್ಯುಲರ್ ಮಸ್ಕಿಟೋ ಫ್ರೆಶ್ ವಾಟರ್, ನಿಂತಿರೋ ನೀರು, ಊರುಗಳ ಕಡೆ ಹೋದರೆ ಗದ್ದೆ ನಿಂತಿರುತ್ತೆ, ಗದ್ದೆಯೊಳಗೆ ನೀರು, ಶಾಲೆ ಪಕ್ಕದಲ್ಲಿ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಇದು ಹಗಲು ಕಚ್ಚೋದ್ರಿಂದ ಯಾರು ಮಸ್ಕಿಟೋ ಕರ್ಟನ್ ಆಗೋಕ್ಕಾಗಲ್ಲ. ಅದರೊಳಗೆ ಮಕ್ಕಳು ಪಾಪ ಹಳ್ಳಿ ಕಡೆ ಚಡ್ಡಿ ಹಾಕ್ಕೊಂಡಿರ್ತಾರೆ, ಫುಲ್ ಪ್ಯಾಂಟ್ ಹಾಕ್ಕೋಬೇಕು, ಸಾಕ್ಸ್ ಹಾಕ್ಕೋಬೇಕು ಅದನ್ನು ಪ್ರೊಟೆಕ್ಷನ್ಗೆ, ಬಟ್ ಮಾಡಲ್ಲ. ಅದರಿಂದ ನಿಮ್ಮ ಮನೆ ಸುತ್ತಮುತ್ತ ಬ್ರೀಡಿಂಗ್ ಏರಿಯಾನ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಕಚ್ಚಿದ ಮೇಲೆ ಗೊತ್ತಾಯಿತು ಅಂದರೆ ಸೇಮ್ ಯಾವುದೇ ವೈರಲ್ ಫೀವರ್ನಲ್ಲಿಗೆ ಬರೋದೇ 4: ತಲೆನೋವು, ಮೈಕೈ ನೋವು. ಬಟ್ ಏನಂದರೆ ಡೆಂಗ್ಯೂ ಒಳಗೆ ಸಿವಿಯಾರಿಟಿ ಜಾಸ್ತಿ ಇರುತ್ತೆ, ಝಿಕಾ ಒಳಗೆ ಅಷ್ಟೊಂದು ಇರೋದಿಲ್ಲ. ಆದ್ದರಿಂದ ಇದು ಬಂದರೆ ಹೆದರ್ಕೋಬೇಡಿ, ಬಟ್ ದಯವಿಟ್ಟು ಟ್ರೀಟ್ಮೆಂಟ್ ತೊಗೊಳ್ಳಿ. ಟ್ರೀಟ್ಮೆಂಟ್ ಅಂದರೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟು. ಸೀರಿಯಸ್ ಆದಾಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತೀವಿ. ನಾವೆಲ್ಲ ಪೇಷಂಟ್ಗಳನ್ನ ಅಡ್ಮಿಟ್ ಮಾಡೋದಿಲ್ಲ. ಹಂಗಾಗಿ ಝೀಕಾ ಮಸ್ಕಿಟೋಯಿಂದ ಬರುವಂಥ ಒಂದು ವೈರಸ್ ಆಗಿರೋದ್ರಿಂದ ಅದರಿಂದ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಅದರಿಂದ ಕಡಿಯೋದಂಗೆ ನೋಡ್ಕೊಳ್ಳಿ, ಅವಿಲ್ದಂಗೆ ನೋಡ್ಕೊಳ್ಳಿ. ಟ್ರೀಟ್ಮೆಂಟ್ ಬಂದಾಗ ನಮ್ಮ ಹತ್ರ ಬನ್ನಿ. ಸರ್, ಅಂದ್ರೆ ಫಸ್ಟ್ ಕೋವಿಡ್ಗೂ ಮುಂಚೆ ಎಷ್ಟೇ ವೈರಸ್ಗಳು ಅಥವಾ ಇವಾಗ ಮಲೇರಿಯಾ, ಡೆಂಗ್ಯೂ ಎಲ್ಲ ಬರ್ತಿತ್ತು, ಆದ್ರೂ ಅಷ್ಟ್ರ ಮಟ್ಟಿಗೆ ಜನ ಅದನ್ನ ತಗೋತಾ ಇರಲಿಲ್ಲ. ಈ ಕೋವಿಡ್ ಆದ್ಮೇಲೆ ಚೇಂಜಸ್ ಜಾಸ್ತಿ ಆಗಿದ್ದು. ಏನಾದ್ರೂ ಕೋವಿಡ್ ಕಾರಣನಾ ಈ ಎಲ್ಲಾ ಕಾಯಿಲೆಗಳಿಗೂ ಅಂತ? ಎಲ್ಲಮ್ಮ ಅದು ಕಾರಣ ಅಲ್ಲ. ನಾನು ಹೇಳಲ್ಲ, ನೀವು ಮೀಡಿಯಾದವ್ರ ಕಾರಣ ಅಂದರೆ ನಿಮ್ಮನ್ನು ಬ್ಲೇಮ್ ಮಾಡ್ತಿಲ್ಲ. ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀರಿ, ಒಂದು ಸ್ವಲ್ಪ ಸಮಾಜದಲ್ಲಿ ಏನೋ ಆದ ತಕ್ಷಣ ಗಮನಕ್ಕೆ ತರ್ತೀರಿ. ಸೊ ಜನಗಳಿಗೊಂದು ಅರಿವು ಮೂಡ್ತದೆ. ಬಟ್ ಎಲ್ಲೋ ಒಂದು ಕಡೆ ಇಲ್ಲ, ಕೋವಿಡ್ ಬಂದಮೇಲೆ ಜನಗಳು ವೀಕ್ ಆಗ್ಬಿಟ್ರಾ, ಅದರಿಂದ ಬೇರೆ ಬೇರೆ ಕಾಯಿಲೆ ಹೆಚ್ಚಿಗೆ ಆಗಿದ್ದಾವ, ಇನ್ಮೇಲೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ, ಇವೆಲ್ಲ ಊಹಾಪೋಹಗಳು. ಬಟ್ ಏನಂದರೆ ತಕ್ಷಣ ಪ್ರಪಂಚಕ್ಕೆ ಗೊತ್ತಾಗ್ಬಿಡುತ್ತೆ. 4 ಝೀಕಾ ವೈರಸ್ ಯಾವುದೋ ಇದರೊಳಗೆ ಕಾಯಿಲೆ ಬಂತು ಅಂದರೆ ಮೀಡಿಯಾ ಮುಖಾಂತರ ಇವತ್ತು ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಸೊ 140 ಕೋಟಿಯೊಳಗೆ 4 ಜನ ಸತ್ರು ಕೂಡ ಇಟ್ ಬಿಕಮ್ಸ್ ಎ ನ್ಯೂಸ್. ಬಟ್ ಎಲ್ಲೂ ಕೂಡ ಈ ಕೋವಿಡ್ ಬಂದು ಹೋದ್ಮೇಲೆ, ನಾನೇ ಕೋವಿಡ್ ಸಫರರ್, ನಾನು ಕೋವಿಡ್ ಟೈಮ್ನ ನಾನು ಅಡ್ಮಿಟ್ ಆಗಿದೆ, ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ, ವ್ಯಾಕ್ಸಿನ್ ತೊಗೊಂಡಿದ್ದೀನಿ, ನನ್ನಂತರ ಲಕ್ಷಾಂತರ ಜನ ಇದ್ದಾರೆ. ಸೊ ಕೋವಿಡ್ ಆದಮೇಲೆ ಏನೂ ಅಂಥ ದುಷ್ಪರಿಣಾಮಗಳಾಗಿಲ್ಲ. ಒಂದು 4%ಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಯಿತು. ಯಾಕಂದರೆ ಅದು ಸಿಕ್ವೆಲೆ ಅಂತೀವಿ ನಾವು. ಕೋವಿಡ್ ಬಂದು ಹೋದ ಮೇಲೆ ಕೆಲವರಿಗೆ ಈ ರೀತಿಯ ತೊಂದರೆ ಆದೋ, ಬಟ್ ಯಾರೂ ಕೂಡ ಇಲ್ಲ. ಅದಲ್ಲ, ಇವತ್ತು ಅವೇರ್ನೆಸ್ ಜಾಸ್ತಿ ಅಮ್ಮ, ಇದೊಂದು ಭಾಳ ಇಂಪಾರ್ಟೆಂಟ್. ಈವನ್ ಕ್ಯಾನ್ಸರ್ ಬಗ್ಗೆ ನಾನು ಹೇಳ್ತೀನಿ, ಕ್ಯಾನ್ಸರ್ ಕಾಯಿಲೆ ತುಂಬ ಜಾಸ್ತಿ ಆಗಿದ್ದಾವ? ಇಲ್ಲ, ಡಿಟೆಕ್ಷನ್ ಜಾಸ್ತಿ ಆಗಿದ್ದಾವೆ. ಜನಗಳು ಬುದ್ಧಿವಂತರಾಗಿದ್ದಾರೆ, ವಿಷಯ ತಿಳ್ಕೊತಾರೆ, ಮಾಧ್ಯಮಗಳ ಮುಖಾಂತರ ಬರೋದ್ರಿಂದ ಬೇಗ ಬಂದು ಚೆಕಪ್ ಮಾಡಿಸ್ಕೋತಾರೆ. ಆ ರೀತಿಯಲ್ಲಿ ನಾನು ಮಾಧ್ಯಮಗಳನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಎಲ್ಲೋ ಒಂದು ಕಡೆ ಜನ ಮಾಧ್ಯಮದವ್ರು ಭಾಳ ಎದುರಿಸ್ತಾರೆ ಅಂತಾರೆ. ಇಲ್ಲ, ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಅದು ಇಂಪಾರ್ಟೆಂಟು, ಎದುರಿಸೋದು ಅಂತ ಅಲ್ಲ. ನೋಡಿ, ಎಷ್ಟು ಬೇಗ ನೀವು ಆ ಝೀಕಾನ 2 ಕೇಸ್ ಆಫ್ರಿಕಾ ಒಳಗೆ ಬಂತು ಅಂದರೆ ಎಷ್ಟು ಬೀರ್ನ ಮಂಕಿ ಇದು ಹಿಂಗೆ ಬರ್ಬೋದು, ಬಿ ಕೇರ್ಫುಲ್ ಅಷ್ಟೇ ಹೊರ್ತ್ಗೂ ನೀವು ಸತ್ತೋಗ್ಬಿಡ್ತೀರಂತ ಯಾರೂ ಎದುರಿಸ್ತಾ ಇಲ್ಲ. ಹಂಗಾಗಿ ಎಲ್ಲೋ ಒಂದು ಕಡೆ ವೈದ್ಯರು ನಮ್ಮಂಥವ್ರನ್ನ ಹಿಡಿದು ನೀವು, ಯಾಕಂದ್ರೆ ನಮ್ಮ ಬಾಯಿಂದ ಬಂದರೆ ಶಂಕದಿಂದ ತೀರ್ಥ ಬಂದಂಗೆ. ಇವತ್ತು ಅನ್ಫಾರ್ಚುನೇಟ್ಲಿ ನಾವು ಸೇರಿ ಏನು ಮಾಡೋದು, ವಾಟ್ಸಪ್ ಯೂನಿವರ್ಸಿಟಿ ಒಳಗೆ ಆಗೋವಂಥ ಮಿಸ್ಟೇಕ್ಗಳನ್ನ, ಇವತ್ತು ವಾಟ್ಸಪ್ಪನ್ನು ಯೂನಿವರ್ಸಿಟಿ ಒಳಗೆ ತಪ್ಪು ಮಾಹಿತಿ ಬರ್ತವೆ. ಅವ್ರಿಗೆ ರಾಂಗ್ ಪರ್ಸನ್ ಮಾತಾಡ್ತಾನೆ. ನೀವು ಹಂಗಲ್ಲ, ನೀವು ಮಾಧ್ಯಮದಲ್ಲಿ ಮಾತಾಡ್ಬೇಕಾದ್ರೆ ನನ್ನ ಕ್ವಾಲಿಫಿಕೇಷನ್ ನೋಡ್ತೀರಿ, ನನ್ನ ನಾಲೆಡ್ಜ್ ನೋಡ್ತೀರಿ. ಬಟ್ ಇವತ್ತು ಯಾರ್ಯಾರೋ ಏನೇನೋ ಹೇಳಿ ಜನಗಳಿಗೆ ಎದುರಿಸ್ತಾರೆ. ಅದರಿಂದ ಜನಗಳಿಗೆ ಒಂದು ಮನವಿ, ಒಂದು ಸ್ಟ್ಯಾಂಡರ್ಡ್ ಮೀಡಿಯಾ ಒಳಗೆ ಬರುವಂಥ ಆ ಮಾತನಾಡುವ ವ್ಯಕ್ತಿ ಯಾರು, ಅವನ ಕ್ವಾಲಿಫಿಕೇಷನ್ ಏನು,
ಅದರಿಂದ ವಿಚಾರ ತಿಳ್ಕೊಳ್ಳಿ. ನಾನು ಕೂತು ಭಾಷಣ ಮಾಡಿದ್ರೆ 100 ಜನ ಕೇಳ್ಬೋದು. ನಿಮ್ಮಿಂದ ನಿಮ್ಮ ಮುಂದೆ, ನಿಮ್ಮ ಮಾಧ್ಯಮ, ನಿಮ್ಮ ಮೈಕ್ ಮುಂದೆ ನಾನು ಮಾತಾಡಿದರೆ, ನಿಮ್ಮ ಕ್ಯಾಮ್ರಾ ಮುಂದೆ ಮಾತಾಡಿದರೆ ಲಕ್ಷಾಂತರ ಜನಕ್ಕೆ ಆ ಖುಷಿ. ಜನ ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಈಗ ಝಿಕಾ ವೈರಸ್ನ ನಾವು ಹೇಗೆಲ್ಲ ಪ್ರಿವೆಂಟ್ ಮಾಡ್ಬೋದು? ಅಂದರೆ ಇದು ಫ್ರೆಶ್ ವಾಟರಿಂದ ಹರಡುತ್ತೆ ಅಂತ ಹೇಳ್ತಾ ಇದ್ದೀರಾ. ಈಗ ಯಾವಾಗ್ಲೂ ತುಂಬ ಜನ ಅವರು ಕೇರ್ಫುಲ್ ಆಗಿರಲ್ಲ. ಅಂದರೆ ಬಟ್ಟೆ ಆಗಿರ್ಬೋದು, ಬಿಡು ಏನಾಗುತ್ತೆ ಅನ್ನೋ ನೆಗ್ಲಿಜೆನ್ಸಿ ಕೂಡ ಜಾಸ್ತಿ ಇರುತ್ತೆ. ಇಫ್ ಏನಾದರೂ ಸೊಳ್ಳೆ ಹತ್ರ ಕಚ್ಚಿಸ್ಕೊಂಡ್ರೆ ಯಾವ ರೀತಿ ನಾವು ಪ್ರಿವೆನ್ಷನ್ನ ತಗೋಬಹುದು? ಅಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಹೌದು. ನಮ್ಮ ದೇಶ ಇಟ್ಸ್ ಎ ಕಂಟ್ರಿ ಆಫ್ ಸೀಸನ್ಸ್ ಅಂತೀವಿ. 4 ಋತುಗಳು ನೋಡಿ. ಬೇಸಿಗೆ ಒಳಗೆ ನೊಣ ಜಾಸ್ತಿ, ನೊಣದಿಂದ ಬರೋ ಕಾಯಿಲೆನೇ ಬೇರೆ. ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಈ ಸೊಳ್ಳೆಗಳು ಜಾಸ್ತಿ. ಸೊಳ್ಳೆಗಳಿಂದ ಬರೋ ಕಾಯಿಲೆಗಳು ಮೇಯ್ನ್ಲಿ ವೈರಲ್ ಕಾಯಿಲೆ. ಅದರಿಂದ ನಿಮಗೆ ಗೊತ್ತಿದೆ ಸೊಳ್ಳೆ ಕಡಿಯೋದ್ರಿಂದ ಬರುತ್ತೆ ಅಂತ. ಸೊಳ್ಳೆ ಎಲ್ಲಿರುತ್ತೆ? ನಮ್ಮನೆ ಸುತ್ತಮುತ್ತ ಇರುತ್ತೆ. ಅದನ್ನು ನೀವು ಸ್ವಚ್ಛವಾಗಿ ಇಟ್ಕೊಂಡ್ರೆ ಫಸ್ಟ್ ಪ್ರಿವೆನ್ಷನ್ ಅದು. ಎರಡನೇದು ಕಚ್ಚಿಬಿಡ್ತು ಅಲ್ಲಿ ಇದ್ದಾವೆ, ಅಲ್ಲಿಗೂ ಕಚ್ಚೋದು. ನಿಮ್ಮ ಮಕ್ಕಳನ್ನ ಆಟ ಆಡೋಕ್ಕೆ ಬಿಡೋವಾಗೆ ಸಾಕ್ಸ್ ಹಾಕಿ, ಫುಲ್ ಪ್ಯಾಂಟ್ ಹಾಕಿ, ಹಿರಿಯರೆಲ್ಲಾದರೂ ವಾಕಿಂಗ್ ಹೋಗ್ಬೇಕಾದ್ರೆ ಕೈ ಗ್ಲೌಸ್ ಹಾಕ್ಕೊಳ್ಳಿ, ಶಾಲು ಹೊತ್ಕೊಳ್ಳಿ. ಸೊ ಅದರಿಂದ ಮಸ್ಕಿಟೋ ಇದ್ದರೂ ಕಚ್ಚಲ್ಲ. ಕಚ್ಚಿದ್ರೂ ನಿಮ್ಮ ಬ್ಲಡ್ ಒಳಕ್ಕೆ ಆ ವೈರಸ್ ಹೋಗಲ್ಲ. ಇಂಥ ಪ್ರಿಕಾಷನ್ಸು. ಎರಡನೇದು ಕಚ್ಚೇ ಬಿಡ್ತು, ಜ್ವರ ಬಂದೇ ಬಿಡ್ತು ಅಂದರೆ ಮನೆಯಲ್ಲಿ ನೀವೇ ಸೆಲ್ಫ್ ಡಯಾಗ್ನೋಸ್, ಸೆಲ್ಫ್ ಮೆಡಿಕೇಷನ್ ಮಾಡಿಕೊಂಡು ಕಾಲ ಕಳಿಬೇಡಿ. ಡೆಂಗ್ಯೂ ಒಳಗೆ ಅದನ್ನೇ ನಾವು ಹೇಳೋದು. ಎಲ್ಲ ಜ್ವರಕ್ಕೂ ನೀವು ಇಮಿಡಿಯೇಟ್ಲಿ ಡಾಕ್ಟ್ರ್ ಹತ್ರ ಹೋಗೋದು ಬೇಕಿಲ್ಲ. 2 ದಿನ ನೀವು ಮನೆಯಲ್ಲಿ ಪ್ಯಾರಾಸಿಟಮಾಲ್ ಕೊಟ್ಟೇ ಇರ್ಬೋದು. ಬಟ್ 3ನೇ ದಿನ ಏನಾದರೂ ಡಿಹೈಡ್ರೇಷನ್ ಆಗಿ ಸುಸ್ತಾಯಿತು ಅಂದರೆ ದಯವಿಟ್ಟು ಮನೆಯಲ್ಲಿ ಇಟ್ಕೋಬೇಡಿ. ಅದರೊಳಗಾಗಿ ನಿಮಗೆ ಗೊತ್ತಿಲ್ಲ ಝಿಕಾನ ಅಥವಾ ಡೆಂಗ್ಯೂನ, ಮಲೇರಿಯಾ ನಿಮ್ಗೆ ಗೊತ್ತಿಲ್ಲ, ನನಗೆ ಗೊತ್ತಾಗುತ್ತೆ. ಸೊ ಅದರಿಂದ ನನ್ನ ಹತ್ರ ಬಂದರೆ ಡೆಂಗ್ಯೂಯಿಂದ ಸತ್ತೋಗೋದು ಯಾಕಂದರೆ ಇಂಟರ್ನಲ್ ಬ್ಲೀಡಿಂಗ್ ಆಗುತ್ತೆ, ಬ್ರೈನ್ನ ಬ್ಲೀಡಿಂಗ್ ಆಗುತ್ತೆ, ಇಂಟೆಸ್ಟೈನಲ್ ಬ್ಲೀಡಿಂಗ್ ಆಗುತ್ತೆ. ನನಗೆ ಗೊತ್ತಾಗುತ್ತೆ. ಒಂದು ಪ್ಲೇಟ್ಲೆಟ್ ನೋಡ್ತೀನಿ 2.5 ಲಕ್ಷದ 1.5 ಲಕ್ಷಕ್ಕೆ ಬರುತ್ತೆ, ಆಮೇಲೆ 60,000ಕ್ಕೆ ಬರುತ್ತೆ. 20,000 ಕೆಳಗಡೆ ಬಂತು ಅಂದರೆ ನಿಮ್ಮ ಮಗಳಿಗೆ ಬ್ರೈನ್ನಲ್ಲಿ ಬ್ಲೀಡ್ ಆಗುತ್ತೆ, ಸತ್ತೋಗ್ಬಿಡ್ತಾಳೆ. ಅದನ್ನು ನಾನು ಉಳಿಸ್ತೀನಿ. ಸೊ ಈ ಅವೇರ್ನೆಸ್ನ ದಯವಿಟ್ಟು ಜನ ತಿಳ್ಕೊಳ್ಳಿ ಅಂತ. ಈಗ ಝಿಕಾ ವೈರಸ್ ಅಂತಂದ್ರೆ ಅದರಲ್ಲಿ ಯಾವ ರೀತಿ ರೋಗ ಲಕ್ಷಣಗಳಿದೆ ಅಂದರೆ ಸರ್? ಇವಾಗ ಡೆಂಗ್ಯೂಲಿ ಇಂಟರ್ನಲ್ ಬ್ಲೀಡಿಂಗ್ ಆಗುತ್ತೆ ಅಂದ್ರೆ ಝಿಕಾ ಅಲ್ಲಿ ಯಾವ ಥರ ಇದೆ? ಎಲ್ಲ ವೈರಲ್ ಕಾಯಿಲೆಗಳು ಕಾಮನ್, ಜ್ವರ, ನೆಗಡಿ ಅವೆಲ್ಲ ನಾನು ಹೇಳಿದೆ. ಬಟ್ ಕಾಂಪ್ಲಿಕೇಶನ್ಸ್ ಇದೆಯಲ್ಲ ಅದು ಝಿಕಾ ಒಳಗೆ ಆಗಲ್ಲ. ಯಾಕಂದರೆ ಪ್ಲೇಟ್ಲೆಟ್ ಕೌಂಟು ಡೆಂಗ್ಯೂ ಒಳಗೆ ಮಾತ್ರ ಕಡಿಮೆ ಆಗುತ್ತೆ, ಬೇರೆ ಯಾವುದರಲ್ಲೂ ಆಗಲ್ಲ. ಹಂಗಾಗಿ ಝಿಕಾ ವೈರಸ್ ಆದರೂ ಕೂಡ ಅದರೊಳಗೆ ಪ್ಲೇಟ್ಲೆಟ್ ಕಡಿಮೆ ಆಗಲ್ಲ. ಹಂಗಾಗಿ ಎಲ್ಲೂ ಭಯ ಬೀಳಂಗಿಲ್ಲ. ಇವೆಲ್ಲ ಬರ್ತದೆ, ಹೊರಟೋಗುತ್ತೆ. ಸ್ವಲ್ಪ ಅವೇರ್ನೆಸ್ ಇದ್ದರೆ ಸಾಕು. ಬಟ್ ಡೆಂಗ್ಯೂಗೆ ಇವತ್ತು ಪ್ರತಿಯೊಬ್ಬರಿಗೂ ಗೊತ್ತಾಗೋಗಿದೆ. ಡೆಂಗ್ಯೂ ಬಂದರೆ ಸರಿಯಾಗಿ ಪ್ಲೇಟ್ಲೆಟ್ನ ನಾವು ಮಾನಿಟ್ರ್ ಮಾಡಲಿಲ್ಲ ಅಂದರೆ ಅವರು ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ದಯವಿಟ್ಟು ಈ ಡಿಫ್ರೆನ್ಸ್ ಇರುತ್ತೆ. ನಮ್ಮ ಹತ್ರ ಬಂದರೆ ಅದು ಗೊತ್ತಾಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.